ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಚಿಕ್ಕ ಜ್ಞಾನ ವಾಕ್ಯವನ್ನು ಕೊಡುವುದರ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ. ಇವತ್ತಿನ ಒಂದು ಜ್ಞಾನ ವಾಕ್ಯ ಪ್ರಿಯರೇ, ನಾವು ನಿನ್ನೆ ದಿವಸ ಸಭೆಯ ಬಗ್ಗೆ ನಾವು ಮಾತಾಡುವಾಗ, ಸಭಾ ಸೇವಕರೊಂದಿಗೆ ಮಾತನಾಡುವಾಗ ಕೆಲವೊಂದು ಮತ್ತು ಕೆಟ್ಟ ಮಾತುಗಳನ್ನು ಆಡತಕ್ಕಂಥ ಕ್ರೈಸ್ತರನ್ನು ನೋಯಿಸುವಂತಹ ಜನಗಳ ಬಗ್ಗೆ ನಾವು ಮಾತಾಡ್ತಿದ್ದಾಗ, ದೇವರೇ ಇಂಥ ಜನಗಳಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸಿ ಅವರನ್ನು ಸತ್ಯದ ಮಾರ್ಗಕ್ಕೆ ನಡೆಸುವಂತ ನಾವು ಪ್ರಾರ್ಥನೆ ಮಾಡಿ ರಾತ್ರಿ ಮಲ್ಕೊಂಡಾಗ ಬೆಳಿಗ್ಗೆ ಮೋಹನ್ ಸಿ ಲಾಜರಸ್ ಅಯ್ಯ ಅವರ ಒಂದು ವಚನವನ್ನು ನಾನು ಕೇಳಿದೆ. ಅದರಲ್ಲಿ ಆ ಒಂದು ವಚನದಲ್ಲಿ ಯಾವ ಥರ ಬರೆದಿದೆ ಅಂತಂದರೆ ಪ್ರಿಯರೇ, ಕೀರ್ತನೆ 12:5 ನನ್ನ ಒಂದು ಮನಸ್ಸನ್ನು ಸಂತೈಸಿತು. ಇದರಲ್ಲಿ ಏನು ಬರೆದಿದೆ ಅಂದರೆ, ಇವತ್ತು ನಾವು ತಗ್ಗಿ ಬಗ್ಗಿ ದೇವರಿಗಾಗಿ ನಿಂತುಕೊಂಡು ಕಾರ್ಯ ಮಾಡಿದಾಗ ದೇವರು ತಾನೇ ನಮ್ಮನ್ನು ಸುರಕ್ಷಿತವಾಗಿ ಇಟ್ಟು ಬಲಪಡಿಸುತ್ತಾನೆ ಅಂತ ಹೇಳೋ ಒಂದು ಸಂತೈಸಿಕ ವಾಕ್ಯ ಸಿಕ್ಕಿದಾಗ ನನಗೆ ಸಂತೋಷವಾಯಿತು. ಕೊನೆಗೆ ನಾನು ಆ 12ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದಿದಾಗ ಅದನ್ನು ನಾನು ನಿಮಗೆ ತಿಳಿಸಲೇಬೇಕು ಅಂತ ಹೇಳೋ ಒಂದು ಉದ್ದೇಶ ನನಗೆ ನೆನಪು ಬಂತು. ಪ್ರಿಯರೇ, ಪ್ರತಿಯೊಂದು ಸಭೆಗಳಿಗೂ ಸತ್ಯವಾಗಿ ನಡೆತಕ್ಕಂಥ ಸಭಾಪಾಲಕರುಗಳಿಗೆ ಶೋಧನೆಗಳು ಇದ್ದೇ ಇರ್ತದೆ ಪ್ರಿಯರೇ. ಆ ಶೋಧನೆ ಮತ್ತು ವೇದನೆಗಳ ಮಧ್ಯದಲ್ಲಿ ಜಯಿಸಲಿಕ್ಕಿರೋ ಶಕ್ತಿಗಳನ್ನು ಕೂಡ ದೇವರು ಕೊಡ್ತಾರೆ ಪ್ರಿಯರೇ. ಯಾಕೆಂದರೆ ಪ್ರತಿಯೊಂದು ವಸ್ತುಗಳು ರಚಿಸಲ್ಪಡುವಾಗ ಶೋಧಿಸಲ್ಪಟ್ಟೆ ರಚಿಸಲ್ಪಡ್ತದೆ ಪ್ರಿಯರೇ, ಒಂದು ಆಕಾರಕ್ಕೆ ಬರಬೇಕಾದ್ರೆ. ಹಾಗೆ ಒಂದು ಸಭಾಪಾಲಕರ ಕುಟುಂಬ, ಸಭೆಗೆ ಬರತಕ್ಕಂಥ ವಿಶ್ವಾಸಿಗಳು ಒಂದು ಆಕಾರಕ್ಕೆ ಬರಬೇಕಾದ್ರೆ ದೇವರು ತನ್ನ ಕಾರ್ಯವನ್ನು ಮಾಡೇ ಮಾಡ್ತಾರೆ. ಆ ಒಂದು ಕಾರ್ಯವನ್ನು ಮಾಡುವಾಗ ಕೆಲವೊಂದು ಸಲ ಹಿಂಸೆಗಳು ಬರುವುದು ಉಂಟು, ದುಃಖಗಳು ಬರುವುದುಂಟು. ಆದರೆ ಅದೆಲ್ಲದರ ಮಧ್ಯದಲ್ಲೂ ಕೂಡ ದೇವರು ನಮ್ಮನ್ನು ಸುರಕ್ಷಿತವಾಗಿ ಇಟ್ಟೇ ಇಡ್ತಾರೆ. ಆ ಒಂದು ತಪ್ಪಾಗಿ ತಿಳಿಯುವಂಥ ಲೋಕದ ಜನಗಳ ಮುಂದೆ ನಮ್ಮನ್ನು ಸಾಕ್ಷಿಯಾಗಿ ಇಡ್ತಾರೆ ಅಂತ ಹೇಳೋದಕ್ಕೆ ಈ ಒಂದು 12ನೇ ಅಧ್ಯಾಯ ಕೀರ್ತನೆ ನನಗೆ ತುಂಬ ಒಂದು ಸಂತೋಷ ಕೊಟ್ಟಿದ್ದು ಪ್ರಿಯರೇ. ಅದಕ್ಕೋಸ್ಕರ ಇದನ್ನು ನಾನು ಓದಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಪ್ರಿಯರೇ. ಕೀರ್ತನೆ 12ರಲ್ಲಿ ಬರೆದಿದೆ, ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದರೆ ಜನರೊಳಗೆ ನಂಬಿಕೆ ಉಳ್ಳವರು ಕಾಣಿಸುವುದೇ ಇಲ್ಲ. ಇವತ್ತು ಏನಾಗ್ತಿದೆ ಅಂದರೆ, ಸಭೆಗಳಿಗೆ ಜನ ಬರ್ತಾ ಇದ್ದಾರೆ, ಆದರೆ ನಂಬಿಕೆ ಉಳ್ಳಂಥ ಜನಗಳು ಬಹಳ ಕಷ್ಟ. ಬರೀ ಕೇವಲ ಯೇಸುವಿಂದ ಅದ್ಭುತ ಆಗಬೇಕು, ಆಶೀರ್ವಾದವಾಗಬೇಕು ಅಂತ ಮಾತ್ರ ಬರ್ತಾರೆ ಹೊರತು, ಯೇಸು ಸತ್ತು 3 ದಿವಸ ಎದ್ದು ಬಂದು ನನಗೆ ರಕ್ಷಕನಾಗಿದ್ದರೆ, ಒಡೆಯನಾಗಿದ್ದರೆ, ದೇವರಾಗಿದ್ದರೆ ತಿಳ್ಕೊಳ್ಳೋದಿಲ್ಲ. ಇಲ್ಲಿ ಅದ್ಭುತ ಆಗಲಿಲ್ವಾ ಇನ್ನೊಂದು ಕಡೆ ಹೋಗ್ತಾರೆ, ಇಲ್ಲಿ ಅದ್ಭುತ ಆಗಲಿಲ್ಲ ಇನ್ನೊಂದು ಆ ಒಂದು ಮಂತ್ರವಾದಿಗಳ ಹತ್ರ ಹೋಗೋದಾಗಲಿ, ಶಾಸ್ತ್ರ ನೋಡೋರ ಹತ್ರ ಹೋಗೋದಾಗಲಿ ಮಾಡ್ತಾರೆ ಪ್ರಿಯರೇ. ಇವತ್ತು ಶಾಸ್ತ್ರವೆಲ್ಲವೂ ಕರೆಕ್ಟೇ ಆಗೋದೇ ಆದರೆ ಪ್ರಿಯರೇ, ಶಾಸ್ತ್ರ ನೋಡೋರು ಹೆಂಗೆಂಗೋ ಇರ್ಬೋದಿತ್ತಲ್ವಾ. ನೋಡಿ, ಇದೆಲ್ಲ ಸುಳ್ಳು. ಏನಂದರೆ, ದೇವರ ಒಂದು ಪ್ರಾರ್ಥನೆಯಿಂದ ನಮ್ಮ ವಿರುದ್ಧಕ್ಕೆ ಬರ್ತಕ್ಕಂಥ ಎಲ್ಲ ಕೆಟ್ಟ ಶಕ್ತಿಗಳನ್ನು ನಾವು ಅಡಗಿಸಬಹುದಾಗಿದೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಹಾಗೆಯೇ 2ನೇ ವಚನದಲ್ಲಿ ಬರೆದಿದೆ, ಪ್ರತಿಯೊಬ್ಬರು ನೆರೆಯವರೊಡನೆ ಹುಸಿಯನ್ನಾಡುತ್ತಾರೆ, ಅವರು ವಂಚನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತಾಡುತ್ತಾರೆ. ಇದು ಲೋಕದ ಮಕ್ಕಳಿಗೆ ಮಾತ್ರ ಅಲ್ಲ, ಇವತ್ತು ದೇವರ ಮಕ್ಕಳಲ್ಲೂ ಕೂಡ ಕೆಲವು ಜನ ಇದ್ದಾರೆ. ಎದುರುಗಡೆ ಪ್ರೈಸ್ ದ ಲಾರ್ಡ್ ಹೇಳ್ತಾರೆ, ಸಂತೋಷದಿಂದ ಇರ್ತಾರೆ, ನಮ್ಮನ್ನು ತಬ್ಬಿಕೊಳ್ತಾರೆ. ಆದರೆ ಹಿಂದುಗಡೆಯಿಂದ ಅಯ್ಯೋ ಅವನ ಸರಿ ಇಲ್ಲ, ಅವಳ ಸರಿ ಇಲ್ಲ ಅಂತ ಹೇಳೋಂಥ ಜನಗಳೇ ಇದ್ದಾರೆ ಪ್ರಿಯರೇ. ಇಲ್ಲ ಪ್ರಿಯರೇ, ನಾವು ಲೋಕದವರು ಏನು ಮಾಡ್ತಾರೆ, ಅವರ ಒಂದು ವ್ಯವಹಾರಕ್ಕೋಸ್ಕರ ಇವತ್ತು ರಾಜಕೀಯ ವ್ಯಕ್ತಿಗಳು ನೋಡಿ ಒಳಗೊಂದು ಹೊರಗೊಂದು ಮಾತಾಡ್ತಾರಲ್ವ, ಹಾಗೇನೆ ನಾವು ಒಳಗೊಂದು ಹೊರಗೊಂದು ಮಾತಾಡೋಕೆ ಹೋಗ್ಬಾರ್ದು. ಯಾಕೆಂದರೆ ಪ್ರತಿಯೊಬ್ಬರು ನೆರೆಯವರೊಡನೆ ಹುಸಿಯನ್ನು ಆಡ್ತಾರೆ. ಇವತ್ತು ಏನಂತ ಬರೀ ಸುಳ್ಳು ಇವತ್ತು ಏನು ಗೊತ್ತಾ, ಬರೀ ಸುಳ್ಳಪ್ಪ ಬಿಟ್ಟು ಬಿಲ್ಡಪ್ ತೆಗೆದುಕೊಳ್ಳೋದಕ್ಕೋಸ್ಕರ ಇವತ್ತು ಸುಳ್ಳುಗಳನ್ನು ಆಡಿ ಜನಗಳನ್ನ ಮೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಎಲ್ಲ ಸುಳ್ಳುಗಾರರಿಗೆ ಸಿಗುವಂಥ ಪಾಲು ಅಗ್ನಿ ಗಂಧಕದ ಕೆರೆ ಅಂತ ಬರೆದಿದೆ. ಹಾಗಾದರೆ ನಾವು ಸುಳ್ಳು ಹೇಳಬೇಕಾದ್ರೂ ಕೂಡ ಬಹಳ ಎಚ್ಚರದಲ್ಲಿ ಇರಬೇಕಾಗಿದೆ ಪ್ರಿಯರೇ. ಅಲ್ಲಿ ಸ್ವಾಮಿ ಹೇಳ್ತಾರೆ, ಆ ಪ್ರತಿಯೊಬ್ಬರು ನೇರ ಹುಸಿಯನ್ನಾಡ್ತಾರೆ, ಅವರು ವಂಚನೆ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತಾಡ್ತಾರೆ. ಎದುರುಗಡೆ ಪ್ರೈಸಲಾಡ್ದುಕೊಳ್ತಾರೆ, ಒಳಗಡೆ ಅಕ್ಷಮಾಪಣೆ ಇರ್ತದೆ, ಕ್ಷಮಾಪಣೆ ಇರೋದಿಲ್ಲ. ಕ್ಷಮಾಪಣೆ ಇಲ್ಲ ಅಂದರೆ ನಿಜವಾಗಿ ದೇವರ ರಾಜ್ಯಕ್ಕೆ ಸೇರೋಕ್ಕಾಗೋದಿಲ್ಲ. ಯಾಕೆಂದರೆ ಯೇಸು ಸ್ವಾಮಿನೇ ಕ್ಷಮಿಸಿದ್ದಾರೆ. ಯೇಸು ಸ್ವಾಮಿನೇ ಆ ಒಂದು ಶಿಲುಬೆಯಲ್ಲಿ ಅವ್ರನ್ನ ಮೊಳೆ ಹೊಡೆದಿದ್ರಿಂದ ಗೊತ್ತಾಗೋದಿಲ್ವಾ, ಅವರಿಗೆ ಆ ಒಂದು ಕೊರಡೆ ಏಟುಗಳನ್ನ ಹೊಡೆದಾಗ ಅವ್ರಿಗೆ ಗೊತ್ತಾಗೋದಿಲ್ವಾ, ಮುಳ್ಳಿನ ಕಿರೀಟನ ಹಾಕಿದಾಗ ನಾವು ಮಾಡ್ತಾ ತಪ್ಪು ಅಂತ ಗೊತ್ತಾಗ್ತಾ ಇಲ್ವಾ. ಯಾಕೆಂದರೆ ಆ ಸಮಯದಲ್ಲಿ ಧರ್ಮಶಾಸ್ತ್ರ ಪಾಪದಾರಿಯನ್ನು ಕೊಡ್ತಾ ಇರಲಿಲ್ವಾ. ಆದರೂ ಕೂಡ ಯೇಸು ಸ್ವಾಮಿ ಹೇಳ್ತಾರೆ, ಅಪ್ಪ ತಂದೆ ಇವರು ಏನು ಅರಿಯರು, ಇವರನ್ನು ಕ್ಷಮಿಸು ಅಂತ ಹೇಳಿದಾಗ ಅವರ ಮಕ್ಕಳಾಗಿರ್ತಕ್ಕಂಥ ನಾವು ನಮ್ಮ ವಿರುದ್ಧವಾಗಿ ಬರ್ತಕ್ಕಂಥ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸಬೇಕೇ ಹೊರತು ನಾವು ಯಾವುದೇ ಕಾರಣಕ್ಕೂ ಅವರ ಮೇಲೆ
ಅಕ್ಷಮಾಪಣೆ ಇಟ್ಕೋಬಾರ್ದು. ಅವ್ರನ್ನ ನಾವು ಪ್ರೀತಿಸಬೇಕು. ಒಳಗೆ ಒಂದು ಹೊರಗೆ ಒಂದು ಪ್ರೈಸ್ ಲಾರ್ಡ್ ಬ್ರದರ್, ಚೆನ್ನಾಗಿದ್ದಾರೆ ಬ್ರದರ್ ತಬ್ಬಿಕೊಳ್ಳೋದು, ಆ ಮುತ್ತು ಕೊಡೋದು, ಆ ಒಂದು ಪ್ರೀತಿಯಿಂದ ಮಾತಾಡಿಸೋದು, ಅಲ್ಲಿಂದ ಕೊನೆಗೆ ಹಿಂದುಗಡೆಯಿಂದ ಬೇಡದರ ಮಾತುಗಳನ್ನ ಆಡಿದಾಗ ಸರ್ವಶಕ್ತನಾದ ದೇವರು ನಮ್ಮ ನಾಟಕವನ್ನು ನೋಡ್ತಾ ಇರ್ತಾರೆ. ಅಲ್ಲಿ 3ನೇ ವಚನಕ್ಕೆ ಬಂದಾಗ, ಯೆಹೋವನು ವಂಚನೆಯ ತುಟಿಗಳನ್ನು ಬಡಾಯಿ ನಾಲಿಗಳನ್ನು ಕಡಿದು ಬಿಡಲಿ. 4ನೇ ವಾಕ್ಯ, ಅವರು ನಮ್ಮ ಮಾತುಗಳಿಗೆ ತಡೆಯಿಲ್ಲವಲ್ಲ, ನಮ್ಮ ತುಟಿಗಳು ನಮ್ಮವೇ, ನಮಗೆ ಒಡೆಯನು ಯಾರು ಎಂದುಕೊಳ್ತಾರೆ. ಇವತ್ತು ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ಪ್ರಿಯರೇ, ನನ್ನ ನಾಲಿಗೆ, ನಾನು ಮಾತಾಡ್ತೀನಿ, ನನ್ನಿಷ್ಟ, ನನಗಿಷ್ಟ ಬಂದು ನಾನು ಮಾತಾಡ್ತೀನಿ, ನೀನು ಹೇಳ್ದಂಗೆ ನಾನು ಮಾತು ಕೇಳಬೇಕಾಗಿಲ್ಲ ಅಂತ ಹೇಳಿದಾಗ ನೀವು ಅಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಆದರೆ ಅವರ ನಾಲಿಗೆಗಳನ್ನು ಕಡಿದು ಬಿಡಲಿ ಅಂತ ಹೇಳೋಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡೋಕೆ ಹೋಗಬೇಡಿ. ಅಪ್ಪ, ಆ ಕೆಟ್ಟ ಮಾತುಗಳನ್ನು ಆಡುವಂಥ ನಾಲಿಗೆಯಲ್ಲಿ ಒಳ್ಳೆಯ ಮಾತುಗಳು ಬರುವಂತೆ ಮಾಡಪ್ಪ. ಆ ಕೆಟ್ಟದಾಗಿ ಬೇಡದ ಲೋಕದ ಕಾರ್ಯಗಳನ್ನ ಮಾತಾಡುವಂಥ ಬಾಯಲ್ಲಿ ಪರಿಶುದ್ಧವಾದಂಥ ಪರಲೋಕದ ಮಾತುಗಳು ಬರಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ನಿಜವಾಗಿ ಅವರಲ್ಲಿ ಬದಲಾವಣೆಗಳು ಗ್ಯಾರಂಟಿ ಕಾಣ್ತದೆ ಪ್ರಿಯರೇ. ಹಾಗೇನೆ ಪ್ರಿಯರೇ, ಆ 12:5 ಇವತ್ತು ನಮಗೆ ಮೋಹನ್ ಲಾಜರಸ್ ಅವರ ವಚನ ನನಗೆ ತುಂಬ ಹೃದಯಕ್ಕೆ ಮುಟ್ಟಿದಂಥ ಕಾರಣಕ್ಕೋಸ್ಕರ ಇನ್ನೂ ವಿವರಿಸಬೇಕು, ಆದರೆ ಸಮಯವಿಲ್ಲ ಪ್ರಿಯರೇ. ಅಲ್ಲಿ ಬರ್ತದೆ, ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದಾನೆ, ಗತಿಯಿಲ್ಲದವರ ನೆರಳುವಿಕೆಯು ನನಗೆ ಕೇಳಿಸಿತು. ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಹಾಗಾದರೆ ಕುಗ್ಗಿ ಹೋದವರು ಜೀವಮಾನದಲ್ಲಿ ಅಯ್ಯೋ ನಂದು ಇಷ್ಟೇನಾ, ನಾನು ಇಷ್ಟೇನಾ, ನನ್ನ ಮುಗಿದೋಯ್ತು ತಗೊಂಡು ಯಾರು ಹೇಳ್ತಾರೋ ಅಂಥವ್ರ ಬಾಧೆಗಳನ್ನು ನೋಡಿ ಸ್ವಾಮಿ ಏನು ಮಾಡ್ತಾ ಗೊತ್ತಾ, ಆ ಗತಿ ಇಲ್ಲದವರ ನೆರಳುವಿಕೆಯನ್ನು ನೋಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರನ್ನು ಎಲ್ಲಿ ಅವಮಾನಕ್ಕೊಳಗಾಗಿದ್ರು ಅಲ್ಲಿ ಬಹುಮಾನಕ್ಕೊಳಗಾಗುವಂತೆ ಮಾಡಿ ದೇವರ ರಾಜ್ಯವನ್ನು ಮಹಿಂಪಡಿಸಲಿಕ್ಕೆ ಅವ್ರನ್ನ ಸುರಕ್ಷಿತವಾಗಿ ಇಡ್ತಾರೆ ಪ್ರಿಯರೇ. 6ನೇ ವಾಕ್ಯ, ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯ ಉಪಾಧಿಯಲ್ಲಿದೆ. ಯೆಹೋವನೇ ಆ ದುಷ್ಕೃತ್ಯಕ್ಕೆ ಆಳಿಕೆ ಬಂದು ಎಲ್ಲೆಲ್ಲೂ ನೀಚರೇ ತುಂಬಿಕೊಂಡಿದ್ದರು, ನೀನು ಅವರಿಂದ ತಪ್ಪಿಸಿ ಕಾಪಾಡುವಿ, ಸದಾ ಕಾಲವು ನಮ್ಮನ್ನು ಕಾಯುವಿ. ಹಾಗಾದರೆ ಪ್ರಿಯರೇ, ನಾವು ದುಷ್ಟಗರ ಲೋಕದಲ್ಲಿದ್ದೀವಿ, ಕಟುಕರ ಲೋಕದಲ್ಲಿದ್ದೀವಿ, ಮೋಸ ಮಾಡೋರ ಲೋಕದಲ್ಲಿದ್ದೀವಿ. ಆ ಒಂದು ಕೆಟ್ಟ ಒಂದು ಪ್ರಪಂಚದ ಮಧ್ಯದಲ್ಲಿ ನಾವು ಇರುವಾಗ ನಮ್ಮನ್ನು ಅಲ್ಲಿ ಒಂದು ಬೆಳಕಾಗಿ ಇಟ್ಟು ಉತ್ತಮವಾಗಿ ನಮ್ಮನ್ನು ಕಾಯ್ತಾರೆ ಪ್ರಿಯರೇ. ಹಾಗಾದರೆ ನಮಗೆ ಬೇಕಾಗಿರೋದೆಂದರೆ ತಂದೆಯಾದ ದೇವರ ಮೇಲೆ ನಂಬಿಕೆಯ ಪ್ರಾರ್ಥನೆ. ಇವತ್ತು ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ ಪ್ರಿಯರೇ, ಎಲ್ಲ ಜಾತಿ ಧರ್ಮ ಜನಾಂಗಗಳಲ್ಲೂ ಪ್ರಾರ್ಥನೆ ಇದೆ. ಆದರೆ ಎಲ್ಲ ಪ್ರಾರ್ಥನೆ ಅಲ್ಲ, ನಂಬಿಕೆಯಿಂದ ಮಾಡುವಂಥ ಪ್ರಾರ್ಥನೆ ನಿಜವಾದಂಥ ಪ್ರಾರ್ಥನೆ ಆಗಿದೆ ಪ್ರಿಯರೇ. ಇವತ್ತು ಆಲಯಕ್ಕೆ ಬರುವಂಥ ಜನಗಳ ಪ್ರಾರ್ಥನೆ ನಂಬಿಕೆ ಭಾಳ ಕಡಿಮೆ, ಆದರೆ ಪ್ರಾರ್ಥನೆ ಮಾತ್ರ ಮಾಡ್ತಾ ಇರ್ತಾರೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಇಬ್ರಿಯ 11:6 ಕೂಡ ಬರೆದಿದೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದವನಿಗೆ ಪ್ರತಿಫಲ ಗ್ಯಾರಂಟಿ ಕೊಡ್ತಾರೆ ಅಂತೇಳಿ. ಮಾರ್ಕ 11:25 ಕೂಡ ಬರೆದಿದೆ, ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. 24 ಬರೆದಿದೆ, ನೀನು ಏನು ಕೇಳ್ಕೊಳ್ತೀವಿ ಅದನ್ನು ಸಿಕ್ಕಿದೆ ಅಂತ ನೀನು ನಂಬಬೇಕು ಅಂತೇಳಿ. ಹಾಗಾದರೆ ಪ್ರಿಯರೇ, ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋ ಲೋಕದ ಜನಗಳಿಗೆ ನಿಜವಾಗಿಯೂ ಗೊತ್ತಿಲ್ಲ, ಸತ್ಯ ಅಂತ ಹೇಳೋದು ಗೊತ್ತಿಲ್ಲ. ಸತ್ಯವನ್ನು ತಿಳಿದ ದೇವರ ಮಕ್ಕಳೇ ನಾವು ಎಷ್ಟೋ ಸಲ ಎಡವಿ ಬಿದ್ದುಬಿಡ್ತೀವಲ್ವ. ಹಾಗಾದರೆ ನಾವು ಲೋಕದ ಮಕ್ಕಳಿಗೋಸ್ಕರ ಮತ್ತು ದೇವರ ಮಕ್ಕಳಿಗೋಸ್ಕರ ನಾವು ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬೇಕು. ನಿನ್ನೆ ತಾನೇ ಸತೀಶಯ್ಯವರು ಒಂದು ವಚನವನ್ನು ಕೊಟ್ಟರು ಪ್ರಿಯರೇ, ನಿಮ್ಮ ಸಭಾಪಾಲಕರುಗಳಿಗೋಸ್ಕರ, ನಿಮ್ಮ ಸೇವಕರುಗಳಿಗೋಸ್ಕರ ನೀವು ಪ್ರಾರ್ಥಿಸಿ. ಆಗ ನಿಮ್ಮ ಸಭಾಪಾಲಕರು ನಿಮ್ಮ ಸೇವಕರಿಗೋಸ್ಕರ ನೀವು ಪ್ರಾರ್ಥಿಸಿದಾಗ, ನಿಮ್ಮ ಸಭಾಪಾಲಕರು ನಿಮಗಾಗಿ ಪ್ರಾರ್ಥಿಸುವಾಗ ಪರಲೋಕದಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ಗ್ಯಾರಂಟಿ ಸಿಗ್ತದೆ ಪ್ರಿಯರೇ. ಹಾಗಾದರೆ ಕೊನೆಯದಾಗಿ ನಾನು ಹೇಳ್ತಿದ್ದೀನಿ ಪ್ರಿಯರೇ, ಆ 7-8 ವಾಕ್ಯದಲ್ಲಿ ಪುನಃ ಇನ್ನೊಂದು ಓದ್ತೀನಿ. ಯೆಹೋವನೇ ದುಷ್ಟತೆಗೆ ಆಳಿಕೆ ಬಂದು ಎಲ್ಲೆಲ್ಲೋ ನೀಚರೇ ತುಂಬಿಕೊಂಡಿದ್ದರು, ನೀನು ನಮ್ಮನ್ನು ಅವರಿಂದ ತಪ್ಪಿಸಿ ಕಾಪಾಡುವಿ, ಸದಾ ಕಾಲವೂ ನಮ್ಮನ್ನು ಕಾಪಾಡುವಿ. ಹಾಗಾದರೆ ನಮ್ಮನ್ನು ಈ ಒಂದು ಕೆಟ್ಟ ಜನಾಂಗದ ಮಧ್ಯದಿಂದ ನಮ್ಮ ದೇವರು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಗಾದರೆ ನಮ್ಮನ್ನು ಕಾಪಾಡಲು ದೇವರಿಗೆ ನಾವು ಸ್ತೋತ್ರ ಮಾಡುವ. ಪರಲೋಕದಲ್ಲಿರೋ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ಸಾಗಿದ್ದಾನೆ. ನಮ್ಮ ವಿರುದ್ಧವಾಗಿ ಬರ್ತಕ್ಕಂಥ ಯಾವುದೇ ದುಷ್ಟ ಜನಗಳಾಗಿರುವುದು, ದುಷ್ಟ ಶಕ್ತಿಗಳಾಗಿರುವುದು, ಮಾಟ ಮಂತ್ರದ ಶಕ್ತಿಗಳಾಗಿರುವುದು, ದೆವ್ವ ಪೇಡೆ ಪಿಶಾಚಿಗಳ ಶಕ್ತಿಗಳಾಗಿರುವುದು, ರೋಗ ಬಂಧನಗಳಾಗಿರ್ಬೋದು, ಏನೇ ಸೈತಾನನ ದುಷ್ಟ ಕಾರ್ಯಗಳು ಬಂದರು ಸ್ವಾಮಿ, ನೀನು ಅದನ್ನು ತಡೆದು ನಿನ್ನ ಮಕ್ಕಳಾದ ನಮ್ಮನ್ನು ಸುರಕ್ಷಿತವಾಗಿ ಇಟ್ಟು ಕಾಪಾಡ್ತೀಯ ಅಂತ ನಾವು ನಂಬ್ತೀವಿ ಸ್ವಾಮಿ. ಆ ನಿನ್ನ ವಾಕ್ಯದ ಪ್ರಕಾರ ನಾವು ನಂಬಿಕೆಯಿಂದ ಜೀವಿಸುವಾಗ ನಿನ್ನ ಪ್ರತಿಫಲಗಳು ನಮ್ಮ ಮೇಲೆ ಬರಲಿ ಸ್ವಾಮಿ. ಅಪ್ಪ, ಒಂದು ಕೀರ್ತನೆ 12:5 ಪ್ರಕಾರ ನಮ್ಮನ್ನು ನೀನು ಸುರಕ್ಷಿತವಾಗಿ ಇಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮಲ್ಲಿ ಸ್ವಾಮಿ ಯಥಾರ್ಥವಾದ ಮಾತುಗಳು ಬರಬೇಕು ಸ್ವಾಮಿ, ಒಳಗೊಂದು ಹೊರಗೊಂದು ಮಾತುಗಳು ಬರದಂತೆ ನಮ್ಮನ್ನು ಕಾಪಾಡು. ದುಷ್ಟ ವಂಚನೆಯ ತುಟಿಗಳು, ದುಷ್ಟ ವಂಚನೆಯ ನಾಲಿಗೆಗಳು ನಮಗೆ ಬೇಡ ಸ್ವಾಮಿ. ಇದ್ದುದನ್ನೇ ಇದ್ದಾಗಿ ಯಥಾರ್ಥವಾಗಿ ಮಾತಾಡ್ತಾ ಮನಸ್ಸು ಕೊಡು. ನಮ್ಮ ಜೀವಿತದಲ್ಲಿ ನಮ್ಮ ನಡತೆ ಸಾಕ್ಷಿಯಾಗಿರುವಂತೆ ಮಾಡಪ್ಪ.
ನಮ್ಮ ತಲೆಯಿಂದ ಹಿಡಿದು ಅಂಗಾಲವರೆಗೆ ಇರತಕ್ಕಂಥ ಎಲ್ಲ ನರನಾಡಿಗಳು, ರಕ್ತ ಮಾಂಸ ಖಂಡಗಳನ್ನು ಕರ್ತನೆ ನೀನು ಪರಿಶುದ್ಧಗೊಳಿಸು. ನಮ್ಮ ಆಲೋಚನೆಗಳನ್ನು ಪರಿಶುದ್ಧಗೊಳಿಸು. ನಮ್ಮ ಕಣ್ಣಿನ ನೋಟ, ಶರೀರದ ಆಸೆ, ಬದುಕು ಬಾಳಿನ ಡಂಬವನ್ನು ಸ್ವಾಮಿ ನೀನು ತೆಗೆದುಹಾಕಿ ಸ್ವಾಮಿ, ನಿನ್ನ ಹಾಗೆ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಕೃಪೆ ಕೊಡಪ್ಪ. ನೀನು ಹೇಗೆ ಭೂಲೋಕದಲ್ಲಿ ಬಂದು ಪರಿಶುದ್ಧವಾದ ಜೀವನವನ್ನು ನಡೆಸಿ ನಮಗೆ ಪಾಠ ಕಲಿಸಿದೆಯೋ ಅದೇ ಪ್ರಕಾರ ನಡೆಸಲಿಕ್ಕಿರುವಂಥ ಸಹಾಯವನ್ನು ಕೊಟ್ಟು ನಿನ್ನ ನಾಮನ ಮಹಿಂಪಡಿಸಪ್ಪ. ನಿನ್ನ ಕೃಪೆ, ನಿನ್ನ ಬಲ ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಎಲ್ಲರಿಗೂ ಪ್ರೈಸ್ ಲಾರ್ಡ್ ಪ್ರಿಯರೇ. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ, ಆರೋಗ್ಯ